ನಿರ್ಧರಿಸಿದಂತೆ ಪೂರ್ಣ ಅವಧಿವರೆಗೆ ನಡೀಲಿಲ್ಲ. ಕಾರಣ ಸ್ಪಷ್ಟ ಆಗಿತ್ತು. ವಿರೋಧ ಪಕ್ಷದವರು BJP ಹಾಗೂ JDSದವರು ಸದನವನ್ನು ನಡೆಯೋದಕ್ಕೆ ಬಿಡಬಾರ್ದು, ಏನೂ ಚರ್ಚೆ ಆಗಬಾರ್ದು, ಬರಗಾಲದಂಥ ವಿಷಯ ಚರ್ಚೆ ಆಗಬಾರ್ದು. ಹಲವಾರು ವಿಷಯಗಳಿದ್ದು ಅವುಗಳನ್ನು ಚರ್ಚೆ ಮಾಡೋದಕ್ಕೆ ಘೋಷಣೆ, ಹಾಡು ಹಾಗೂ ಇತರ ರೀತಿಯ ಸದನದ ಚಟುವಟಿಕೆ ನಡೆದ ಹಾಗೆ ಮಾಡೋದ್ರ ಮೂಲಕ ಕರ್ನಾಟಕಕ್ಕೆ ಏನು ಈ ಸದನದ ಮುಖಾಂತರ ಆಗಬೇಕಾಗಿರ್ತಕ್ಕಂಥ ನ್ಯಾಯ ಇತ್ತು ಅದು ಸಿಗದ ಹಾಗೆ ವಿರೋಧ ಪಕ್ಷದವರು ಮಾಡಿದರು. ಆದ್ದರಿಂದ ಅನಿವಾರ್ಯವಾಗಿ ಸರ್ಕಾರ ಇವತ್ತು ಸದನವನ್ನು ಮೊಟಕುಗೊಳಿಸಬೇಕಾಗಿರ್ತಕ್ಕಂಥದ್ದು ಆಗಿದೆ. ಥ್ಯಾಂಕ್ ಯು. ನಿರ್ಧರಿಸಿದಂತೆ ಪೂರ್ಣ ಅವಧಿವರೆಗೆ ನಡೀಲಿಲ್ಲ. ಕಾರಣ ಸ್ಪಷ್ಟ ಆಗಿತ್ತು. ವಿರೋಧ ಪಕ್ಷದವರು BJP ಹಾಗೂ JDSದವರು ಸದನವನ್ನು ನಡೆಯೋದಕ್ಕೆ ಬಿಡಬಾರ್ದು, ಏನೂ ಚರ್ಚೆ ಆಗಬಾರ್ದು, ಬರಗಾಲದಂಥ ವಿಷಯ ಚರ್ಚೆ ಆಗಬಾರ್ದು. ಹಲವಾರು ವಿಷಯಗಳಿದ್ದು ಅವುಗಳನ್ನು ಚರ್ಚೆ ಮಾಡೋದಕ್ಕೆ ಘೋಷಣೆ, ಹಾಡು ಹಾಗೂ ಇತರ ರೀತಿಯ ಸದನದ ಚಟುವಟಿಕೆ ನಡೆದ ಹಾಗೆ ಮಾಡೋದ್ರ ಮೂಲಕ ಕರ್ನಾಟಕಕ್ಕೆ ಏನು ಈ ಸದನದ ಮುಖಾಂತರ ಆಗಬೇಕಾಗಿರ್ತಕ್ಕಂಥ ನ್ಯಾಯ ಇತ್ತು ಅದು ಸಿಗದ ಹಾಗೆ ವಿರೋಧ ಪಕ್ಷದವರು ಮಾಡಿದರು. ಆದ್ದರಿಂದ ಅನಿವಾರ್ಯವಾಗಿ ಸರ್ಕಾರ ಇವತ್ತು ಸದನವನ್ನು ಮೊಟಕುಗೊಳಿಸಬೇಕಾಗಿರ್ತಕ್ಕಂಥದ್ದು ಆಗಿದೆ. ಥ್ಯಾಂಕ್ ಯು. ನಿರ್ಧರಿಸಿದಂತೆ ಪೂರ್ಣ ಅವಧಿವರೆಗೆ ನಡೀಲಿಲ್ಲ. ಕಾರಣ ಸ್ಪಷ್ಟ ಆಗಿತ್ತು. ವಿರೋಧ ಪಕ್ಷದವರು BJP ಹಾಗೂ JDSದವರು ಸದನವನ್ನು ನಡೆಯೋದಕ್ಕೆ ಬಿಡಬಾರ್ದು, ಏನೂ ಚರ್ಚೆ ಆಗಬಾರ್ದು, ಬರಗಾಲದಂಥ ವಿಷಯ ಚರ್ಚೆ ಆಗಬಾರ್ದು. ಹಲವಾರು ವಿಷಯಗಳಿದ್ದು ಅವುಗಳನ್ನು ಚರ್ಚೆ ಮಾಡೋದಕ್ಕೆ ಘೋಷಣೆ, ಹಾಡು ಹಾಗೂ ಇತರ ರೀತಿಯ ಸದನದ ಚಟುವಟಿಕೆ ನಡೆದ ಹಾಗೆ ಮಾಡೋದ್ರ ಮೂಲಕ ಕರ್ನಾಟಕಕ್ಕೆ ಏನು ಈ ಸದನದ ಮುಖಾಂತರ ಆಗಬೇಕಾಗಿರ್ತಕ್ಕಂಥ ನ್ಯಾಯ ಇತ್ತು ಅದು ಸಿಗದ ಹಾಗೆ ವಿರೋಧ ಪಕ್ಷದವರು ಮಾಡಿದರು. ಆದ್ದರಿಂದ ಅನಿವಾರ್ಯವಾಗಿ ಸರ್ಕಾರ ಇವತ್ತು ಸದನವನ್ನು ಮೊಟಕುಗೊಳಿಸಬೇಕಾಗಿರ್ತಕ್ಕಂಥದ್ದು ಆಗಿದೆ. ಥ್ಯಾಂಕ್ ಯು. ನಿರ್ಧರಿಸಿದಂತೆ ಪೂರ್ಣ ಅವಧಿವರೆಗೆ ನಡೀಲಿಲ್ಲ. ಕಾರಣ ಸ್ಪಷ್ಟ ಆಗಿತ್ತು. ವಿರೋಧ ಪಕ್ಷದವರು BJP ಹಾಗೂ JDSದವರು ಸದನವನ್ನು ನಡೆಯೋದಕ್ಕೆ ಬಿಡಬಾರ್ದು, ಏನೂ ಚರ್ಚೆ ಆಗಬಾರ್ದು, ಬರಗಾಲದಂಥ ವಿಷಯ ಚರ್ಚೆ ಆಗಬಾರ್ದು. ಹಲವಾರು ವಿಷಯಗಳಿದ್ದು ಅವುಗಳನ್ನು ಚರ್ಚೆ ಮಾಡೋದಕ್ಕೆ ಘೋಷಣೆ, ಹಾಡು ಹಾಗೂ ಇತರ ರೀತಿಯ ಸದನದ ಚಟುವಟಿಕೆ ನಡೆದ ಹಾಗೆ ಮಾಡೋದ್ರ ಮೂಲಕ ಕರ್ನಾಟಕಕ್ಕೆ ಏನು ಈ ಸದನದ ಮುಖಾಂತರ ಆಗಬೇಕಾಗಿರ್ತಕ್ಕಂಥ ನ್ಯಾಯ ಇತ್ತು ಅದು ಸಿಗದ ಹಾಗೆ ವಿರೋಧ ಪಕ್ಷದವರು ಮಾಡಿದರು. ಆದ್ದರಿಂದ ಅನಿವಾರ್ಯವಾಗಿ ಸರ್ಕಾರ ಇವತ್ತು ಸದನವನ್ನು ಮೊಟಕುಗೊಳಿಸಬೇಕಾಗಿರ್ತಕ್ಕಂಥದ್ದು ಆಗಿದೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.